ಈಗ ನೀನ್ ಹೇಳು, ಕರ್ಣ ಟಾರ್ಗೆಟ್ನ ಹೊಡಿತಾನ? ಯಾವ ರಾಜರಿಂದ ಕೂಡ ಅದನ್ನ ಎತ್ತೋಕೆ ಆಗಲ್ಲ. ಆಗ ಕರ್ಣ ತನ್ನ ಸಿಂಹಾಸನದಿಂದ ಎದ್ದು ಬಂದು ಧನಸ್ಸಿನ ಹತ್ತಿರ ಹೋಗ್ತಾನೆ. ಸೂರ್ಯ, ಅಗ್ನಿ, ಚಂದ್ರಗಿಂತ ತೇಜಸ್ಸನ್ನು ಹೊಂದಿದವಂತಹ ಕರ್ಣನನ್ನು ನೋಡಿ ಪಾಂಡವರು ಇವನು ಗ್ಯಾರಂಟಿ ಬಿಲ್ಲನ್ನು ಎತ್ತಿ ಹೊಡಿತಾನೆ ಅಂತ ಅನ್ಕೊಳ್ತಾರೆ. ಆದರೆ ಕರ್ಣನನ್ನು ನೋಡಿದಂತಹ ದ್ರೌಪದಿ ನಾನು ಸೂತಪುತ್ರನನ್ನು ವರಿಸೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿದಂತಹ ಕರ್ಣ ತುಂಬ ಕೋಪದಿಂದ ತುಂಬ ಹೆಲ್ಪ್ಲೆಸ್ ಆಗಿ ನಗುತ್ತಾ ಸೂರ್ಯನ ಕಡೆ ನೋಡಿ ಅಲ್ಲಿಂದ ಹೋಗ್ತಾನೆ. ಹೇ ವೇಟ್, ನಾನು ಸ್ವಯಂವರದ ಬಗ್ಗೆ ಬೇರೆ ಕಥೆನೇ ಕೇಳಿದ್ದೆ. ಕರ್ಣ ಬಾಣನ ಹೊಡಿತಾನೆ, ಆದರೆ ಕೂದಲಡಿಯಷ್ಟು ಡಿಫ್ರೆನ್ಸಿಂದ ಸೋತು ಹೋಗ್ತಾನೆ ಅಂತ. ಆದರೆ ಇದರಲ್ಲಿ ಯಾವ್ದು ನಿಜ? ಅದೊಂದೇ ಅಲ್ಲ, ಈ ಒಂದು ಸಿಚುವೇಶನ್ ಮೇಲೆ ಬಹಳಷ್ಟು ಡಿಫ್ರೆಂಟ್ ಸ್ಟೋರೀಸ್ ಇವೆ. ನಾನು ಮೆಜಾರಿಟಿ ನೋಡಿ ಈ ಸ್ಟೋರಿನ ಆಯ್ಕೆ ಮಾಡ್ಕೊಂಡಿದ್ದೇನೆ. ಯಾವ್ದು ಕರೆಕ್ಟ್ ಅಂತ ನಾವು ಹೇಳೋಕೆ ಆಗಲ್ಲ, ಯಾಕಂದರೆ ನಾವಲ್ಲಿ ಇರಲಿಲ್ಲ. ಅದ್ರ ಕರೆಕ್ಟ್ ಕಾನ್ಸೆಪ್ಟ್ ಏನಂದರೆ ಕರ್ಣನನ್ನು ದ್ರೌಪದಿ ವರಿಸೋಲ್ಲ. ಇನ್ನು ಉಳಿದ ರಾಜರೆಲ್ಲ, ಬಲವಾದ ರಾಜರೆಲ್ಲ ಟ್ರೈ ಮಾಡ್ತಾರೆ, ಅಂದರೆ ಯಾರಿಂದನೂ ಆಗಲ್ಲ. ಮತ್ತೆ ದುರ್ಯೋಧನ? ದುರ್ಯೋಧನ ಕೂಡ ಟ್ರೈ ಮಾಡ್ತಾನೆ, ಆದರೆ ಅವನು ಕೂಡ ಸೋತೋಗ್ತಾನೆ. ಹೀಗೆ ರಾಜರೆಲ್ಲ ಆದಮೇಲೆ ಬ್ರಾಹ್ಮಣರಿಗೆ ಅವಕಾಶ ಸಿಗುತ್ತೆ. ಆಗ ವೀರನಾದಂತಹ ಅರ್ಜುನ ಬ್ರಾಹ್ಮಣರ ಮಧ್ಯದಿಂದ ಎದ್ದು ಬರ್ತಾನೆ. ಅವನು ಬರೋದನ್ನು ನೋಡಿ ಕೆಲವು ಬ್ರಾಹ್ಮಣರು ತುಂಬ ಖುಷಿ ಪಡ್ತಾರೆ, ಆದರೆ ಇನ್ನು ಕೆಲವು ಬ್ರಾಹ್ಮಣರು ಅವರಿಗೆ ಇಷ್ಟನೇ ಆಗಲ್ಲ. ಇವನು ನಮ್ಮ ಬ್ರಾಹ್ಮಣರ ಮರ್ಯಾದೆ ತೆಗಿತಾ ಇದ್ದಾನೆ ಅಂತ ಅಂತಾರೆ. ಇದನ್ನು ಯಾವುದನ್ನು ಲೆಕ್ಕಿಸದೆ ಅರ್ಜುನ ಧನಸ್ಸಿನ ಹತ್ತಿರ ಹೋಗಿ ಅದ್ರ ಸುತ್ತ ಪ್ರದಕ್ಷಿಣೆ ಹಾಕಿ ತನ್ನ ಮನಸ್ಸಲ್ಲಿ ಕೃಷ್ಣನನ್ನ ನೆನೆಸ್ಕೊಳ್ತಾನೆ. ಆ ಧನಸ್ಸನ್ನು ಇಟ್ಕೊಳ್ತಾನೆ. ಯಾವ ರಾಜರಿಂದನೇ ಆಗದೆ ಇರೋದು ಈ ಬ್ರಾಹ್ಮಣ ಮಾಡ್ತಾನ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಆ ಧನಸ್ಸನ್ನ ವಿಷ್ಣು ಪ್ರಭಾವಿಯಾದಂತಹ ಅರ್ಜುನ ಒಂದೇ ಸಾರಿ ಆ ಬಿಲ್ಲನ್ನು ಎತ್ತಿ, ಚಿಕ್ಕವನಿದ್ದಾಗ ಅವನಿಗೆ ಮಾತ್ರ ಕಾಣಿಸಿದಂತ ಆ ಪಕ್ಷಿಯ ಕಣ್ಣು ಹೀಗೆ ಕೂಡ ಅವನಿಗೆ ಅವನ ಗುರಿ ಮಾತ್ರ ಕಾಣಿಸಿರುತ್ತೆ. ಎಲ್ಲರೂ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಆ ಬಾಣ ಗುರಿಗೆ ಹೋಗಿ ತಲುಪಿರುತ್ತೆ. ಒಂದೇ ಸಾರಿಗೆ ಇಡೀ ಸ್ವಯಂವರನೇ ಸೈಲೆಂಟ್ ಆಗಿಬಿಡುತ್ತೆ. ಎಲ್ಲರ ಕಣ್ಣು ಅರ್ಜುನನ ಮೇಲೆ ಬೀಳುತ್ತೆ. ಯಾರಿ ಬ್ರಾಹ್ಮಣ, ಎಲ್ಲಿಂದ ಬಂದ, ರಾಜರಿಂದನೇ ಆಗದೆ ಇರೋದು ಇವನಿಂದ ಹೇಗೆ ಸಾಧ್ಯ ಅನ್ನೋಕೆ ಸ್ಟಾರ್ಟ್ ಮಾಡ್ತಾರೆ.